ಮ್ಯೂಚುವಲ್ ಫಂಡ್ಸ್ಗಳು ಸರಿ ಇದೆ. बस तो लॉन्ग टर्म से फोकस हटाने का नहीं और म्यूचुअल फंड से सही 100% ಕರೆಕ್ಟ್. ಬಟ್ ಯಾವ ಮ್ಯೂಚುವಲ್ ಫಂಡ್ಸ್ಗಳು ಸರಿ ಇದೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಕನ್ಫ್ಯೂಷನ್ಸ್ಗಳು ಎದುರುಗಡೆಗೆ ಬರುತ್ತೆ. ವೈ? ಬಿಕಾಸ್ ಮೋರ್ ದ್ಯಾನ್ 1000 ಮ್ಯೂಚುವಲ್ ಫಂಡ್ಸ್ಗಳು ನಮ್ಮ ಎದುರುಗಡೆಗೆ ಬಂದ್ಬಿಡುತ್ತೆ. 100+ ಕೆಟಗರಿ ಆಫ್ ಮ್ಯೂಚುವಲ್ ಫಂಡ್ಸ್ಗಳು ಬಂದ್ಬಿಡುತ್ತೆ. ದಿನನಿತ್ಯ ಹೊಸ ಹೊಸ ಮ್ಯೂಚುವಲ್ ಫಂಡ್ಸ್ಗಳು ರಿಲೀಸ್ ಆಗ್ತಾ ಇದೆ. ಸೊ ಆಬ್ವಿಯಸ್ಲಿ ಆಸ್ ಅನ್ ಇನ್ವೆಸ್ಟರ್ ಒಂದು ಡಿಸಿಷನ್ಸ್ಗಳನ್ನ ತಗೊಳ್ಬೇಕು ಅಂತಂದಾಗ ತುಂಬ ಕನ್ಫ್ಯೂಷನ್ಸ್ಗಳಿರುತ್ತೆ ನಮಗೆ. ಈ ಕನ್ಫ್ಯೂಷನ್ಸ್ಗಳಿಗೆಲ್ಲ ಆನ್ಸರ್ ಬಂದು ರೂಲ್ ಬೇಸ್ಡ್ ಇನ್ವೆಸ್ಟಿಂಗ್ ಅಂತ ಹೇಳ್ಬೋದು. ಸೊ ಅಬ್ಸಲ್ಯೂಟ್ ಕ್ಲಾರಿಟಿ ಮೂಲಕ ನಾವು ಇನ್ವೆಸ್ಟ್ ಮಾಡೋಕೆ ಆಗುತ್ತಾ, ಅಥವಾ ಇನ್ವೆಸ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲೇನೆ ಈ ಒಂದು ರೂಲ್ ಬೇಸ್ಡ್ ಮೆಥಡ್ ಅನ್ನ ನಾವು ಬೈ ಡಿಫಾಲ್ಟ್ ಒಂದೇ ಮ್ಯೂಚುವಲ್ ಫಂಡ್ ಅನ್ನ ಇನ್ವೆಸ್ಟ್ ಮಾಡೋದ್ರ ಮೂಲಕ ಅಥವಾ ಕೆಟಗರಿ ಆಫ್ ಮ್ಯೂಚುವಲ್ ಫಂಡ್ ಅನ್ನ ಇನ್ವೆಸ್ಟ್ ಮಾಡೋದ್ರ ಮೂಲಕ ಟೇಕ್ ಕೇರ್ ಮಾಡೋಕ್ಕಾಗುತ್ತಾ? ಆನ್ಸರ್ ಇಸ್ ಎಸ್. ಇವತ್ತಿನ ವಿಡಿಯೋ ಮೂಲಕ ಈ ರೀತಿಯಾಗಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಒನ್ ಆಫ್ ದ ಫೇಮಸ್ ಕೆಟಗರೀಸ್ ಬಗ್ಗೆ ಹಾಗೆ ಅದರಲ್ಲಿರ್ತಕ್ಕಂತಹ ಎಕ್ಸಾಂಪಲ್ಸ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ತುಂಬಾನೇ ಕ್ರಿಟಿಕಲ್ ವಿಡಿಯೋ. ಕೊನೆವರೆಗೂ ನೀವು ವಿಡಿಯೋ ನೋಡಿ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದರೆ. ಫಸ್ಟ್ ಆಫ್ ಆಲ್ ಸಿಂಪಲ್ ಇನ್ಫಾರ್ಮೇಷನ್ ಇಂದ ಸ್ಟಾರ್ಟ್ ಮಾಡೋಣ. ಇನ್ಫ್ಯಾಕ್ಟ್ ಇಟ್ ಈಸ್ ದ ಫೌಂಡೇಶನ್. ಇವತ್ತಿನ ವಿಡಿಯೋಗೆ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತೀವಿ ನಾವು. ಸಿಂಪಲ್ ಟರ್ಮ್ಸ್ ವ್ಯಾಲ್ಯೂ ಆಫ್ ದ ಕಂಪನೀಸ್. ಸೊ ಈಗ ಫಾರ್ ಎಕ್ಸಾಂಪಲ್ 1000+ ಕಂಪನೀಸ್ಗಳು, 2000+ ಕಂಪನೀಸ್ಗಳು, ಮೋರ್ ದ್ಯಾನ್ 2000 ಕಂಪನೀಸ್ಗಳು ಲಿಸ್ಟೆಡ್ ಇದೆ. ಅದರಲ್ಲಿ ಇಮ್ಯಾಜಿನ್ ನಾನು ಟಾಪ್ 100 ಕಂಪನೀಸ್ಗಳಪ್ಪ, ವ್ಯಾಲ್ಯೂ ಬೇಸಿಸಲ್ಲಿ ಟಾಪ್ 100 ಕಂಪನೀಸ್ಗಳನ್ನು ಒಂದು ಗ್ರೂಪ್ ಆಗಿ ವಿಂಗಡಣೆ ಮಾಡ್ತೀನಿ ಅಥವಾ ಅದನ್ನು ಒಂದು ಕಡೆಗೆ ಸಂಗ್ರಹಿಸ್ತೀನಿ ಅಂತ ಅನ್ಕೊಳ್ಳೋಣ. ಸೊ ಆ 100 ಕಂಪನೀಸ್ಗಳೇನಿದೆ ಟಾಪ್ 100ರಲ್ಲಿ ಬರ್ತಕ್ಕಂಥ ಕಂಪನೀಸ್ಗಳನ್ನು ಲಾರ್ಜ್ ಕ್ಯಾಪ್ ಕಂಪನೀಸ್ಗಳಂತ ಹೇಳ್ತಾರೆ. ಹಾಗೆ 101ನಿಂದ 250ವರೆಗೂ ಇರತಕ್ಕಂತಹ 150 ಕಂಪನೀಸ್ಗಳೇನಿದೆಯೋ ಇದನ್ನು ಮಿಡ್ಡಲ್ಲಿ ಬರ್ತಕ್ಕಂಥ ಕಂಪನೀಸ್ಗಳನ್ನು 150 ಕಂಪನೀಸ್ ಮಿಡ್ ಕ್ಯಾಪ್ ಅಂತ ಕರೀತಾರೆ ಬ್ರಾಡರ್ಲಿ. ಆ್ಯಂಡ್ ಲಾಸ್ಟಲ್ಲಿ ಬರ್ತಕ್ಕಂತಹ ಒಂದು 250 ಕಂಪನೀಸ್ಗಳೇನಿದೆಯೋ ಅಂದರೆ 251ನಿಂದ 500 ಕಂಪನೀಸ್ಗಳನ್ನು ಸ್ಮಾಲ್ ಕ್ಯಾಪ್ ಅಂತ ಕರೀತಾರೆ. ಬ್ಯೂಟಿ ಏನು ಅಂತಂದರೆ ಈ ಮೂರು ಕ್ಯಾಪಿಟಲೈಸೇಷನ್ಸ್ಗಳು ಇವೊಂದು ಟಾಪ್ 500ಅಲ್ಲೇ ಬರುತ್ತೆ. ಬಟ್ ಬಿಹೇವಿಯರ್ ವೈಸ್ ನಾವು ನೋಡ್ತೀವಿ ಅಂತಂದರೆ ತುಂಬಾ ಡಿಫ್ರೆಂಟಲ್ಲಿ ಬಿಹೇವ್ ಆಗುತ್ತೆ. ಬಿಕಾಸ್ ರೀಸನ್ ಈಸ್ ವೆರಿ ಸಿಂಪಲ್. ಲಾರ್ಜ್ ಕ್ಯಾಪ್ ಕಂಪನೀಸ್ಗಳಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ವೆಲ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ಗಳು, ದೊಡ್ಡ ಕಂಪನೀಸ್ಗಳು ಲೈಕ್ HDFC ಇರ್ಬೋದು, ರಿಲಯನ್ಸ್ ಇರ್ಬೋದು, ತುಂಬ ದೊಡ್ಡ ಮಟ್ಟಿಗೆ ಬೆಳೆದಿರ್ತಕ್ಕಂಥ ಕಂಪನೀಸ್ಗಳು, ಒಂದು ಸ್ಟೇಬಲ್ ಲೆವೆಲಲ್ಲಿ ಬೆಳೀತಾ ಇರ್ತಕ್ಕಂಥ ಕಂಪನೀಸ್ಗಳು ನಮಗೆ ಟಾಪ್ 100ಅಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಮಿಡ್ಡಲ್ಲಿ ಬರ್ತಕ್ಕಂಥದ್ದು ಹೆಸರಲ್ಲೇ ಇದೆ, ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲಪ್ಪ, ಮಧ್ಯಂತರದಲ್ಲಿ ಇರ್ತಕ್ಕಂಥ ಕಂಪನೀಸ್ಗಳು ಬೆಳೆದಿದೆ ಬಟ್ ತುಂಬ ಬೆಳೆದಿಲ್ಲ. ಅಟ್ ದ ಸೇಮ್ ಟೈಮ್ ಬೆಳೆಯೋ ಸ್ಪೇಸಲ್ಲಿ ಆಲ್ರೆಡಿ ಇದೆ ಅಂತಕ್ಕಂಥ ಒಂದು ಕಂಪನೀಸ್ಗಳು ಬರುತ್ತೆ. ಲಾಸ್ಟಲ್ಲಿ ಬರ್ತಕ್ಕಂಥ ಕೆಟಗರಿ ಸ್ಮಾಲ್ ಕ್ಯಾಪ್ ಕೆಟಗರಿ. ಆ್ಯಂಡ್ ಆಫ್ ಕೋರ್ಸ್ ಹೆಸರು ಹೇಳೋ ಪ್ರಕಾರನೇ ತೀರಾ ಬೆಳೆದಿರೋ ಕಂಪನಿನೂ ಅಲ್ಲ, ಮಿಡ್ಡಲ್ಲಿ ಇರ್ತಕ್ಕಂಥ ಕಂಪನೀಸ್ಗಳಲ್ಲ, ಬೆಳೆಯೋ ಫೇಸಲ್ಲಿದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇನ್ ಕೇಸ್ ಬೆಳೆದ್ರೆ ಸ್ಮಾಲ್ ಕ್ಯಾಪಿಂದ ಮಿಡ್ ಕ್ಯಾಪಿಗೆ ಬರಬೇಕು, ಅದು ಮಿಡ್ ಕ್ಯಾಪಿಂದ ಲಾರ್ಜ್ ಕ್ಯಾಪಿಗೆ ಬರಬೇಕು. ಸೊ ಪೊಟೆನ್ಷಿಯಲ್ ವೈಸ್ ನಾವು ನೋಡ್ತೀವಿ ಅಂತಂದರೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ವೆರಿ ಇಂಪಾರ್ಟೆಂಟ್ ಇದೆ, ಕರೆಕ್ಟಾಗಿ ಗಮನ ಕೊಡಿ. ಬಿಕಾಸ್ ಇದಕ್ಕೆ ನೆಕ್ಸ್ಟ್ ಬರೋ ಇನ್ಫಾರ್ಮೇಷನ್ಸ್ಗೆ ಲಿಂಕ್ ಆಗ್ತಾ ಹೋಗುತ್ತೆ. ರಿಸ್ಕ್ ಆ್ಯಂಡ್ ರಿವಾರ್ಡ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳಿಗೆ ಬೆಳೆಯುತ್ತೆ ಅದು ಅಂತಂದರೆ ತುಂಬ ದೊಡ್ಡ ಮಟ್ಟಿಗೆ ಬೆಳೀತಕ್ಕಂಥ ಪೊಟೆನ್ಷಿಯಲ್ ಇದೆ. ರಿವಾರ್ಡ್ ವೈಸ್ ದರ್ ಇಸ್ ಅ ಪೊಟೆನ್ಷಿಯಲ್. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ರಿಸ್ಕ್ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಬಿಕಾಸ್ ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳು ಬ್ಯಾಂಕ್ರಪ್ಟ್ ಆಗೋದು ಅಥವಾ ಆ ಕಂಪನೀಸ್ಗಳು ಮುಚ್ಚಿ ಹೋಗ್ತಕ್ಕಂಥ ಪಾಸಿಬಿಲಿಟೀಸ್ಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ರಿಸ್ಕ್ ವೈಸು ಹೈಯರ್ ರಿಸ್ಕ್ ಸ್ಮಾಲ್ ಕ್ಯಾಪಲ್ಲಿ ನಮಗೆ ಬರುತ್ತೆ. ಮಿಡ್ಡಲ್ಲಿ ಬರ್ತಕ್ಕಂಥದ್ದು ಒಂದು ಸ್ಟೇಬಲ್ ಅಪ್ಪ, ಮಿಡ್ ವೇ ಅಂತಕ್ಕಂಥದ್ದನ್ನು ಹೇಳ್ಬೋದು. ತೀರಾ ಬೆಳೆದಿಲ್ಲ ಅಥವಾ ಇನ್ನೂ ತೀರಾ ಇವಾಗ ಸ್ಟಾರ್ಟ್ ಆಗ್ತಕ್ಕಂಥ ಫೇಸಲ್ಲೂ ಇಲ್ಲ, ಮಿಡ್ಡಲ್ಲಿದೆ. ಎಸ್, ಸ್ಮಾಲ್ ಕ್ಯಾಪಿಗೆ ಕಂಪೇರ್ ಮಾಡಿದರೆ ರಿಸ್ಕ್ ಮಿಡ್ ಕ್ಯಾಪಲ್ಲಿ ಜಾಸ್ತಿ ಇದೆ. ಅಟ್ ದ ಸೇಮ್ ಟೈಮ್ ಬೆಳೀತಕ್ಕಂಥ ಪೊಟೆನ್ಷಿಯಲ್ ಸ್ಮಾಲ್ ಕ್ಯಾಪಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ಅಂತಕ್ಕಂಥ ಥಾಟ್ ಪ್ರೊಸೆಸ್ ಸದ್ಯಕ್ಕೆ ಇಟ್ಕೊಳ್ಳೋಣ. ಬಟ್ ಇದು ಚೇಂಜ್ ಆಗ್ತಾ ಹೋಗುತ್ತೆ, ಗಮನಿಸ್ತಾ ಹೋಗಿ. ಆ್ಯಂಡ್ ಲಾಸ್ಟಲ್ಲಿ ಬರ್ತಕ್ಕಂಥದ್ದು ಲಾರ್ಜ್ ಕ್ಯಾಪ್. ತೀರಾ ಸ್ಟೇಬಲ್ ಅಪ್ಪ, ನನಗೆ ತೀರಾ ರಿಸ್ಕ್ ಬೇಡ, ಒಂದು ಸ್ಟೇಬಿಲಿಟಿ ಪ್ರೂವ್ ಆಗಿರಬೇಕು, ಬಿಸ್ನೆಸ್ ಪ್ರೂವನ್ ಬಿಸ್ನೆಸಸ್ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತೀನಿ ಅಂತಕ್ಕಂಥ ಪ್ರಾಸೆಸ್ ಇದ್ದಾಗ ಟಾಪ್ 100 ಕಂಪನೀಸ್ಗಳಿಗೆ ನಾವು ನೋಡಬೇಕಾಗುತ್ತೆ. ಬಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತಂದರೆ ಇವತ್ತಿನ ಕಾಲಕ್ಕೆ ಓವರ್ ಆಲ್ ಒಂದು ಆಫರಿಂಗ್ಸ್ಗಳೇ ಈ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಮಲ್ಟಿ ಕ್ಯಾಪ್ ಕೆಟಗರಿ ಅಂತಕ್ಕಂಥದ್ದು ಬರುತ್ತೆ. ಹೆಸರು ಹೇಳೋ ಪ್ರಕಾರನೇ ಮಲ್ಟಿ ಕ್ಯಾಪಿಟಲೈಸೇಷನ್, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಈ ಮೂರು ಕ್ಯಾಪಿಟಲೈಸೇಷನ್ಸ್ಗಳನ್ನು ಕಂಪೇರ್ ಮಾಡಿಕೊಂಡು ಅದರ ಬೇಸಿಸಲ್ಲಿ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡ್ತಕ್ಕಂತಹ ಕೆಟಗರಿ ಆಫ್ ಮ್ಯೂಚುವಲ್ ಫಂಡ್ಸ್ಗಳು. ಆ್ಯಂಡ್ ಇದರ ಬಗ್ಗೆ ನಾವು ಇವಾಗ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಇವತ್ತಿನ ಕಾಲಕ್ಕೆ ಕ್ಯಾಪಿಟಲೈಸೇಷನ್ ವೈಸೇ ನಾವು ನೋಡ್ತೀವಿ ಅಂತಂದರೆ 2 ಬ್ರಾಡರ್ ಕೆಟಗರೀಸ್ಗಳ ಫಂಡ್ಗಳು ನಮಗೆ ಅವೈಲೇಬಲ್ ಇದೆ. ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ಗಳಂತ ಬರುತ್ತೆ, ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ಗಳಂತಕ್ಕಂಥದ್ದು ಬರುತ್ತೆ. ಸೊ ಹೆಸರಲ್ಲೇ ಇದೆ, ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತಕ್ಕಂಥದ್ದು ಏನು ಮಾಡುತ್ತೆ, ಒಂದು ಫ್ಲೆಕ್ಸಿಬಿಲಿಟಿನ ಆ ಒಂದು ಫಂಡ್ ಮ್ಯಾನೇಜರ್ಗೆ ತಂದು ಕೊಡುತ್ತೆ. ಸೊ ಬೇಸಿಕಲಿ ಅವ್ರು ಇವಾಗ ಕಂಪ್ಲೀಟ್ಲಿ 60-70% ಬರೀ ಲಾರ್ಜ್ ಕ್ಯಾಪಲ್ಲೇ ಇನ್ವೆಸ್ಟ್ ಮಾಡಿಬಿಡ್ಬೋದು, ಅಥವಾ ಒಂದು 80% ಸ್ಮಾಲ್ ಕ್ಯಾಪ್ಗೆ ಹೋಗ್ಬಿಡ್ಬೋದು. ಆ ಕಂಪ್ಲೀಟ್ 100% ಫ್ಲೆಕ್ಸಿಬಿಲಿಟಿ ಏನಿದೆಯೋ ಫಂಡ್ ಮ್ಯಾನೇಜರಿನ ಡಿಸಿಷನ್ಸ್ಗಳ ಬೇಸಿಸಲ್ಲಿ ಬದಲಾಗುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯ ಅಂತ ರೆಸ್ಟ್ರಿಕ್ಷನ್ಸ್ ಇಲ್ಲ.
ಎಸ್ ವೆಲ್ ಅಂಡ್ ಗುಡ್, ಫಂಡ್ ಮ್ಯಾನೇಜರ್ ಮೇಲೆ ಡಿಪೆಂಡೆನ್ಸಿ ನಮ್ದು ಕ್ರಿಯೇಟ್ ಆಗುತ್ತೆ. ಫಂಡ್ ಮ್ಯಾನೇಜರ್ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇದ್ರೆ ವೆಲ್ ಅಂಡ್ ಗುಡ್. ಇಲ್ಲ ಅಂತಂದರೆ ಸಪೋಸ್ ಅವ್ರು ತಗೊಳ್ತಕ್ಕಂಥ ನಿರ್ಧಾರಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ನಮಗೆ ಸಮಸ್ಯೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಏನು ಮಾಡ್ತಾ ಇದ್ದೀನಿ ಕ್ಯಾಪಿಟಲೈಸೇಷನ್ ವೈಸ್ ಅಂತ ನನಗೆ 100% ಕ್ಲಾರಿಟಿ ಬೇಕು ಅಂತಂದರೆ ಇರ್ತಕ್ಕಂಥ ಇನ್ನೊಂದು ಕೆಟಗರಿ ಇದರಲ್ಲೇ ಬರ್ತಕ್ಕಂಥದ್ದು ಕ್ಯಾಪಿಟಲೈಸೇಷನ್ ಅಥವಾ ವ್ಯಾಲ್ಯೂಯೇಷನ್ಸ್ಗಳ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಕೆಟಗರಿಲಿ ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ಗಳು ಅಂತ ಹೇಳ್ತಾರೆ. ದ ಓನ್ಲಿ ಡಿಫ್ರೆನ್ಸ್ ಏನು ಅಂತಂದರೆ ಇವರು ಕ್ಯಾಪಿಟಲೈಸೇಷನ್ಸ್ಗಳಲ್ಲೇ ಇನ್ವೆಸ್ಟ್ ಮಾಡೋದು, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪಲ್ಲೇ ಇನ್ವೆಸ್ಟ್ ಮಾಡ್ತಾರೆ. ಬ್ಯೂಟಿ ಈಸ್ ಇವ್ರಿಗೆ ಲಿಮಿಟೇಷನ್ಸ್ ಇದೆ. ಲೆಟ್ ಮಿ ಗಿವ್ ಅನ್ ಎಕ್ಸಾಂಪಲ್. ಫಸ್ಟ್ ಆಫ್ ಆಲ್ ಡಿಫರೆಂಟ್ ಸೆಗ್ಮೆಂಟ್ಸ್ಗಳು ಯಾವ ರೀತಿಯಾಗಿ ಕೆಲಸ ಮಾಡಿದೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅನ್ನೋದನ್ನ ಒಂದ್ಸತಿ ನೋಡೋಣ ಇನ್ ಟರ್ಮ್ಸ್ ಆಫ್ ದ ಡಿಫರೆಂಟ್ ಫೇಸಸ್ಗಳು, ಬೇರೆ ಬೇರೆ ಫೇಸಸ್ಗಳಲ್ಲಿ. ವೆರಿ ಇಂಪಾರ್ಟೆಂಟ್ ಇದು, ಕರೆಕ್ಟಾಗಿ ಗಮನ ಕೊಡಿ. ಎಕ್ಸಿಸ್ ಮ್ಯೂಚುವಲ್ ಫಂಡಿನ ಒಂದು ಎಕ್ಸಾಂಪಲ್ ನಾನು ತಗೊಳ್ತಾ ಇರ್ತಕ್ಕಂಥದ್ದು. ಈ ಕೇಸಲ್ಲಿ ಯು ಕ್ಯಾನ್ ಸಿ ರೆಡ್ ಆ್ಯಂಡ್ ಮಿಡ್ಲಲ್ಲಿ ಇರ್ತಕ್ಕಂಥದ್ದು ಮಿಡ್ ಕ್ಯಾಪ್, ಹಾಗೆ ಇದು ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಸಾರಿ ಈ ಗ್ರೇ ಕಲರಲ್ಲಿ ಬರ್ತಕ್ಕಂಥದ್ದು ಸ್ಮಾಲ್ ಕ್ಯಾಪ್, ರೆಡ್ ಕಲರಲ್ಲಿ ಇರ್ತಕ್ಕಂಥದ್ದು ಲಾರ್ಜ್ ಕ್ಯಾಪ್. ಸೊ ಡಿಫ್ರೆಂಟ್ ಫೇಸಸ್ಗಳಲ್ಲಿ ಯಾವ ರೀತಿಯಾಗಿ ಬಿಹೇವ್ ಆಗಿದೆ. ಸೆಪ್ಟೆಂಬರ್ 10 to March 2014 ಏನಿದೆಯೋ ಫ್ಲಾಟ್ ಮಾರ್ಕೆಟ್ ಸಿಚುವೇಶನ್, ಲಾರ್ಜ್ ಕ್ಯಾಪ್ 5% ಆವರೇಜ್ ಆಗಿ ಗ್ರೋತ್ ಆಗಿರ್ತಕ್ಕಂಥದ್ದು, ಕೇಗರ್ ಕಂಪೌಂಡೆಡ್ ಗ್ರೋತ್ ಇದು ವರ್ಷದಿಂದ ವರ್ಷಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎರಡೂ ಕೂಡ ನೆಗೆಟಿವ್ ಅಲ್ಲಿ ಬಿಹೇವ್ ಆಗಿದೆ. ವೆರಿನ್ ಮಾರ್ಚ್ 2014 ಇಂದ ಜನವರಿ 2018 ಲಿಟ್ರಲಿ 4 ವರ್ಷದ ಒಂದು ಪೀರಿಯಡಲ್ಲಿ 16% ರಿಟರ್ನ್ನ ಲಾರ್ಜ್ ಕ್ಯಾಪ್ ಕೊಟ್ಟಿದೆ. ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ 31% ಗ್ರೋತ್ ಕಂಡಿರುತ್ತೆ. 2020 ಪೀರಿಯಡಲ್ಲಿ ವೆರಿ ಇಂಪಾರ್ಟೆಂಟ್ ಪೀರಿಯಡ್ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ತುಂಬ ಜನಗಳು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಪೀರಿಯಡ್ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಸ್ಮಾಲ್ ಕ್ಯಾಪ್ ಕ್ರೇಜಿ ಲೆವೆಲ್ ಆಫ್ ಗ್ರೋತ್ 110 ನಿಯರ್ಲಿ ಮೋರ್ ದ್ಯಾನ್ 100% ಡಬಲ್ ಆಗೋಗ್ಬಿಟ್ಟಿದೆ ಅಂತ ಅನ್ಕೊಳ್ಳೋಣ ಜಸ್ಟ್ ಒಂದೂವರೆ ವರ್ಷದಲ್ಲಿ ರೈಸಿಂಗ್ ಮಾರ್ಕೆಟಲ್ಲಿ. ಆ್ಯಂಡ್ ಅಗೇನ್ ಫಾಲಿಂಗ್ ಮಾರ್ಕೆಟ್ 2021 to 22 ಗ್ಲೋಬಲ್ ಸಿಚುವೇಶನ್ಸ್ಗಳಲ್ಲಿ 28% ಫಾಲು ಸ್ಮಾಲ್ ಕ್ಯಾಪಲ್ಲಿ ಆಗಿದೆ. ಓಕೆ, ಸೊ ರೀಸೆಂಟಾಗಿಯೇ ನಾವು ನೋಡ್ತೀವಿ ಅಂತಂದರೆ ಸೆಪ್ಟೆಂಬರ್ 2024 to ಫೆಬ್ರವರಿ 2025 ಫಾಲಿಂಗ್ ಮಾರ್ಕೆಟಲ್ಲಿ 24 to 25% ಫಾಲ್ ಸ್ಮಾಲ್ ಕ್ಯಾಪಲ್ಲಿ ಆಗಿರ್ತಕ್ಕಂಥದ್ದು. ಸೊ ಬಿಹೇವಿಯರ್ ವೈಸ್ ಇಟ್ ಇಸ್ ವೆರಿ ಕ್ಲಿಯರ್. ನೋಡ್ತಾ ಇರ್ಬೋದು ನೀವು, ರೈಸಿಂಗ್ ಮಾರ್ಕೆಟಲ್ಲಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ. ಬೀಳ್ತಕ್ಕಂಥ ಸಂದರ್ಭದಲ್ಲಿ ಹ್ಯೂಜ್ ಕ್ರ್ಯಾಶ್ ಏನಿದೆಯೋ ನಮಗೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ಗಳಲ್ಲಿ ಕಂಡು ಬರುತ್ತೆ. ವೆರಿನ್ ಲಾರ್ಜ್ ಕ್ಯಾಪ್ ಎಸ್ ಡಿಸೆಂಟ್ ರಿಟರ್ನ್ ಕೊಡುತ್ತೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಾರ್ಕೆಟ್ ಮೇಲೆ, ಬಟ್ ಓವರ್ ಆಲ್ ಒಂದು ಸ್ಟೆಬಿಲಿಟಿನ ಪೋರ್ಟ್ಫೋಲಿಯೋ ಲೆವೆಲಲ್ಲಿ ತಂದು ಕೊಡ್ತಾ ಇದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನೋ ಒನ್ ಮಾರ್ಕೆಟ್ ಕ್ಯಾಪ್ ಸೆಗ್ಮೆಂಟ್ ಔಟ್ ಪರ್ಫಾರ್ಮ್ಸ್ ಕನ್ಸಿಸ್ಟೆಂಟ್ಲಿ. ಅಂದರೆ ಕನ್ಸಿಸ್ಟೆಂಟ್ ಆಗಿ ಎವ್ರಿ ಇಯರ್ ಆನ್ ಇಯರ್ ಒಂದೇ ಕ್ಯಾಪಿಟಲೈಸೇಷನ್, ಒಂದೇ ರೀತಿಯಾದಂಥ ಕೆಟಗರಿ ಸರ್ವೈವ್ ಆಗಲ್ಲ. ಬೇರೆ ಬೇರೆ ಇಯರಲ್ಲಿ ಬೇರೆ ಬೇರೆ ರೀತಿಯಾದಂಥ ಕೆಟಗರೀಸ್ಗಳು ಪರ್ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 2007ನಲ್ಲಿ ಯು ಕ್ಯಾನ್ ಸಿ ನಿಫ್ಟಿ 100 59% ಗ್ರೋತ್ ಕೊಟ್ಟಿತ್ತು. ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಲಿಟ್ರಲಿ ಡಬಲ್ ನಂಬರ್, 75% ಹತ್ತತ್ರ ಮಿಡ್ ಕ್ಯಾಪು, 97% ಸ್ಮಾಲ್ ಕ್ಯಾಪ್. ಸೊ 500 ಟೋಟಲ್ ಟಾಪ್ 500 ಕಂಪ್ನೀಸ್ಗಳ ಒಂದು ಇಂಡೆಕ್ಸನ್ನು ನಾವು ನೋಡ್ತೀವಿ ಅಂತಂದರೆ 50% ಲಾರ್ಜ್ ಕ್ಯಾಪ್, 25 ಮಿಡ್ ಕ್ಯಾಪಿನ ಒಂದು ಇಂಡೆಕ್ಸ್ ಅಂತ ಹೇಳ್ತಾರೆ, ಮಲ್ಟಿ ಕ್ಯಾಪ್ ಇಂಡೆಕ್ಸ್ ಅಂತ ಹೇಳ್ಕೊಂಡು ಇದನ್ನು 71% ಗ್ರೋತ್ ಆಗಿದೆ. ಸೊ ಆಬ್ವಿಯಸ್ಲಿ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಓವರ್ ಆಲ್ ಇಂಡೆಕ್ಸನ್ನು ಕಂಪೇರ್ ಮಾಡಿದ್ರೆ ಜಾಸ್ತಿ ಔಟ್ ಪರ್ಫಾರ್ಮ್ ಆಗಿರ್ತಕ್ಕಂಥದ್ದು. 2024 ವೆರಿ ರೀಸೆಂಟ್ ಎಕ್ಸಾಂಪಲ್, ಲಾರ್ಜ್ ಕ್ಯಾಪಲ್ಲಿ ತೀರಾ ಒಂದು ಗ್ರೋತ್ ಇಲ್ಲ, 13% ಗ್ರೋತ್ ಬಂದಿತ್ತು. ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಗಳಲ್ಲಿ ಜಾಸ್ತಿ ಗ್ರೋತ್ ಕಂಡಿದೆ. ಸೊ ಎರಡು ರೀತಿಯಾದಂಥ ಬಿಹೇವಿಯರ್, ಒಂದು ರಿಸ್ಕ್ ಪ್ರೊಫೈಲು ಹಾಗೆ ರಿವಾರ್ಡ್ ಪ್ರೊಫೈಲು ಬೇರೆ ಆಗುತ್ತೆ. ನಂಬರ್ 2 ಇಯರ್ ಬೈ ಇಯರ್, ವರ್ಷದಿಂದ ವರ್ಷಕ್ಕೆ ಬದಲಾವಣೆಗಳು ಏನಿದೆಯೋ ಬಿಟ್ವೀನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಿಟ್ವೀನಲ್ಲಿ ರೊಟೇಟ್ ಆಗೋದನ್ನು ನಾವು ಇಲ್ಲಿ ಈಸಿಯಾಗಿ ಗಮನಿಸ್ಬೋದು. ಎರಡು ಬಿಹೇವಿಯರ್ನ ಗಮನಕ್ಕೆ ಇಟ್ಕೊಳ್ಳಿ, ಮುಂದೆ ಹೋಗ್ತಾ ಹೋಗ್ತಾ ಹೆಲ್ಪ್ ಆಗುತ್ತೆ ನಮಗೆ. ಸೊ ನೆಕ್ಸ್ಟ್ ನಾವು ನೋಡ್ತೀವಿ ಅಂತಂದರೆ ಕಂಪನಿಯ ಗ್ರೋತ್, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಆಲ್ರೆಡಿ ನಿಮಗೆ. ಸ್ಮಾಲ್ ಕ್ಯಾಪಿಂದ ಮಿಡ್ ಕ್ಯಾಪಿಗೆ ಬರುತ್ತೆ, ಮಿಡ್ ಕ್ಯಾಪಿಂದ ಲಾರ್ಜ್ ಕ್ಯಾಪಿಗೆ ಬರುತ್ತೆ. ಹಾಗಾಗಿ ಪೊಟೆನ್ಷಿಯಲ್ಸ್ಗಳು ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಮೋರ್ ಇಂಪಾರ್ಟೆಂಟ್ಲಿ ವೈ ಮಲ್ಟಿ ಕ್ಯಾಪ್, ನಾವು ಫ್ಲೆಕ್ಸಿ ಕ್ಯಾಪಿಗೆ ಕಂಪೇರ್ ಮಾಡಿದ್ರೆ ಮಲ್ಟಿ ಕ್ಯಾಪ್ ಏನಕ್ಕೆ ಸ್ವಲ್ಪ ಸ್ಟ್ಯಾಂಡ್ ಅಲೋನ್ ಆಗುತ್ತೆ ಅಂತಂದರೆ ಬಿಕಾಸ್ ಆಫ್ ದ ರೂಲ್ಸ್. ಫಾರ್ ಎಕ್ಸಾಂಪಲ್ ಫ್ಲೆಕ್ಸಿ ಕ್ಯಾಪಲ್ಲಿ ಯಾವುದೇ ರೀತಿಯಾದಂತಹ ರೂಲ್ಸ್ಗಳು 100% ಇಲ್ಲ. ಸೊ ಅಂದರೆ ಏನೇ ಒಂದು ಕಂಪ್ಲೀಟ್ ಫ್ಲೆಕ್ಸಿಬಿಲಿಟಿ ಇದ್ರೂ ಅದು ಡೆಫಿನೆಟ್ಲಿ ಅದು ಫಂಡ್ ಮ್ಯಾನೇಜರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವೆರಿನ್ ಮಲ್ಟಿ ಕ್ಯಾಪಲ್ಲಿ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಗಮನಿಸ್ಬೋದು 25% ಅಥವಾ ಈಕ್ವಲ್, ಲಾರ್ಜ್ ಕ್ಯಾಪ್ 25%, ಮಿಡ್ ಕ್ಯಾಪ್ 25%, ಸ್ಮಾಲ್ ಕ್ಯಾಪ್ ಇವ್ರಿಗೆ ಡೈನಮಿಕ್ ಇರೋದು, ಅಥವಾ ಡೈನಮಿಕಲಿ ಇವರು ಡಿಸೈಡ್ ಮಾಡ್ಬೋದು ನಾನು ಕ್ಯಾಶಲ್ಲಿ ಇರಬೇಕಾ ಅಥವಾ ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಬೇಕಾ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಲ್ಲೇ ಇನ್ವೆಸ್ಟ್ ಮಾಡಬೇಕಾ. ಈ ರೀತಿಯಾದಂತಹ ಒಂದು ಕೆಟಗರಿ ಆಫ್ ಡೈನಮಿಕ್ಸ್ ಏನಿದೆಯೋ 25% ಮಾತ್ರ ಇವ್ರಿಗೆ ಇರುತ್ತೆ. ಮ್ಯಾಕ್ಸಿಮಮ್ 25% ಆರ್ ಈಕ್ವಲ್ ಟು 25%. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಈಕ್ವಲ್ ಆಗಿ ಇವರು ಡಿವೈಡ್ ಮಾಡ್ತಾರೆ 75% ಹಣವನ್ನು. ಇಮ್ಯಾಜಿನ್ ನೀವು ಈ ಫಂಡಲ್ಲಿ ಇನ್ವೆಸ್ಟ್ ಮಾಡಿದಿರಾ ಅಥವಾ ಈ ರೀತಿಯಾದಂಥ ಕೆಟಗರಿಲಿ ಇನ್ವೆಸ್ಟ್ ಮಾಡಿದಿರಾ ಅಂದರೆ
ಯು ಆರ್ ಪ್ರೆಡಿ ಮಚ್ ಶೋರ್ 25% ಲಾರ್ಜ್ ಕ್ಯಾಪ್ಗೆ ಹೋಗ್ತಾ ಇದೆ, 25% ಮಿಡ್ ಕ್ಯಾಪ್ಗೆ ಹೋಗ್ತಾ ಇದೆ, 25% ಸ್ಮಾಲ್ ಕ್ಯಾಪ್ಗೆ ಹೋಗ್ತಾ ಇದೆ. ಇನ್ನ ಮಿಕ್ಕಿರ್ತಕ್ಕಂಥ 25% ಡೈನಮಿಕ್ಸ್ ಏನಿದೆಯೋ ಈ ಡೈನಮಿಕ್ಸ್ಗಳನ್ನು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ಗಳು ಕಾಲ್ ತಗೊಳ್ತಾರೆ. ಸೊ ಯು ನೋ ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್ ಹ್ಯಾಪನಿಂಗ್, ರೂಲ್ ಬೇಸಿಸ್ ಅಲ್ಲಿ ಡಿಫೈನ್ ಆಗ್ಬಿಡುತ್ತೆ. ಅಂಡ್ ಯು ಕ್ಯಾನ್ ಸಿ ಈ ಒಂದು ಫಂಡಿನ ಪೋರ್ಟ್ಫೋಲಿಯೋ ಅಲೋಕೇಶನ್ಸ್ಗಳು ಯಾವ ರೀತಿಯಾಗಿ ಆಗಿದೆ 2021 ನಲ್ಲಿ ಬಂದಿರತಕ್ಕಂತಹ ಒಂದು ಕೆಟಗರಿ ಇದು. ಸೊ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಗಮನಿಸಬಹುದು ನೀವು, ಗ್ರೀನ್ ಅಂತಕ್ಕಂಥದ್ದು ಕ್ಯಾಶ್ ಅಥವಾ ಕ್ಯಾಶ್ ಈಕ್ವಲೆಂಟ್. ಸೊ 2021-22 ಸಂದರ್ಭದಲ್ಲಿ ಆಲ್ಮೋಸ್ಟ್ ಇವರ ಕ್ಯಾಶನ್ನು ಕಡಿಮೆ ಮಾಡಿಕೊಂಡು ಈಕ್ವಿಟಿ ಕಡೆಗೆ ಇವರು ಮೂವ್ ಆಗಿದ್ದಾರೆ. ಸೊ ಆ 25% ಏನು ಒಂದು ಬದಲಾವಣೆ ಇತ್ತು ಆ ಬದಲಾವಣೆಯನ್ನು ಇವರು ಉಪಯೋಗಿಸ್ಕೊಂಡಿದ್ದಾರೆ. ಆ್ಯಂಡ್ ಆಸ್ ಇನ್ ವೆನ್ ರೀಸೆಂಟ್ ಆಗೂ ಕೂಡ ಅಷ್ಟೇ 24-25 ಬೀಳ್ತಕ್ಕಂಥ ಸಂದರ್ಭದಲ್ಲಿ ಇವರ ಕ್ಯಾಶನ್ನು ಇನ್ಕ್ರೀಸ್ ಮಾಡ್ಕೊಂಡ್ಬಂದಿದ್ದಾರೆ. ಮತ್ತು ಯಾವಾಗ ಅವಕಾಶ ಇದೆಯೋ ಕ್ಯಾಶ್ ಬಂದು ಈಕ್ವಲೆಂಟ್ ಆಗಿ ಮಿಕ್ಕಿರೋ ಕ್ಯಾಪಿಟಲೈಸೇಷನ್ಸ್ಗಳಿಗೆ ಮೂವ್ ಆಗ್ತಾ ಇದೆ. ಎಲ್ಲ ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ಗಳು ಸೇಮೇ ಅಲ್ಲ, ಅದರಲ್ಲಿರ್ತಕ್ಕಂಥ ಕೆಟಗರೀಸ್ಗಳ ಕಂಪ್ಯಾರಿಸನ್ ನಾವು ಮಾಡಬೇಕಾಗುತ್ತೆ. ಕೆಟಗರೀಸ್ಗಳಲ್ಲಿ ಮಲ್ಟಿಪಲ್ ಮ್ಯೂಚುವಲ್ ಫಂಡ್ಸ್ಗಳು ಇರುತ್ತೆ. ಈಗ ಮಲ್ಟಿ ಕ್ಯಾಪ್ ಅಂತಕ್ಕಂಥದ್ದು ಒಂದು ಕೆಟಗರಿ, ಬಟ್ 25% ಅವರಿಗೆ ಡೈನಮಿಕ್ಸ್ ಇರೋದ್ರಿಂದ ಇದನ್ನು ಅವ್ರು ಹೇಗೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಫಂಡಿನ ಪರ್ಫಾರ್ಮೆನ್ಸ್ಗಳು ಅಥವಾ ಓವರ್ ಆಲ್ ರಿಸ್ಕ್ ಆ್ಯಂಡ್ ರಿವಾರ್ಡ್ ಪ್ರೊಫೈಲ್ ವಿತಿನ್ ದ ಕೆಟಗರಿನೇ ಬದಲಾಗ್ತಾ ಹೋಗುತ್ತೆ. ಇದರಲ್ಲಿರ್ತಕ್ಕಂತಹ ಸ್ಮಾಲ್ ಒಂದು ಡೀಟೇಲ್ಸ್ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಗಮನಿಸ್ಬೋದು ಇಲ್ಲಿ ನೀವು ಆಕ್ಸಿಸ್ ಮ್ಯೂಚುವಲ್ ಫಂಡಿನ ಒಂದು ಎಕ್ಸಾಂಪಲ್ ನಾನು ತಗೊಳ್ತಾ ಇದ್ದೀನಿ. ಮಲ್ಟಿ ಕ್ಯಾಪಲ್ಲಿ ಏನೇನೆಲ್ಲ ಇದೆ ಅಂತ ನಾವು ನೋಡ್ತೀವಿ ಅಂತ ಅಂದರೆ ಲಾಸ್ಟ್ 1 ಇಯರ್ ಎಕ್ಸಾಂಪಲ್ಲೇ ನಾವು ನೋಡ್ತೀವಿ ಅಂದರೆ 8.6% ಈ ವಿಂಡೋದಲ್ಲಿ ತುಂಬ ಮ್ಯೂಚುವಲ್ ಫಂಡ್ಸ್ಗಳು ಸ್ಟ್ರಗಲ್ ಪಡ್ತಾ ಇರ್ತಕ್ಕಂಥ ಸಂದರ್ಭ ನಾವಿಲ್ಲಿ ನಿಫ್ಟಿ 500ಗೂ ಕೂಡ ನಾವಿಲ್ಲಿ ಕಂಪೇರ್ ಮಾಡಿ ನೋಡ್ಬೋದು. ಗಮನಿಸಬಹುದು ಆಲ್ಮೋಸ್ಟ್ 2.4% ನಿಫ್ಟಿ 500 ಗ್ರೋತ್ ಆಗಿರುತ್ತೆ. ಈ ಸಂದರ್ಭದಲ್ಲಿ 8.6% ಇವರು ಜನರೇಟ್ ಮಾಡಿರ್ತಾರೆ ಸ್ಟ್ರಗ್ಲಿಂಗ್ ಇಯರ್ ಅಲ್ಲೇ. ಲಾಸ್ಟ್ 3 ಇಯರ್ಸಿನ ಪ್ರಕಾರ ನೋಡ್ತೀವಿ ಅಂತಂದ್ರೆ 20.2% ಇಯರ್ ಆನ್ ಇಯರ್ ಗ್ರೋತ್, ವೆರಿನ್ 11.5% ಗ್ರೋತ್ ನಿಫ್ಟಿ 500 ಇಂಡೆಕ್ಸ್ ಕಂಡಿರುತ್ತೆ. ಈ ಸಂದರ್ಭದಲ್ಲಿ ಇವರು ಲಾಂಚ್ ಮಾಡಿರ್ತಕ್ಕಂಥದ್ದು 2021 ಸಂದರ್ಭದಿಂದ ಅಲ್ಲಿಂದನೂ ಕೂಡ ಇಂಡೆಕ್ಸನ್ನು ಕಂಫರ್ಟಬಲಿ ಬೀಟ್ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ದಿಸ್ ಈಸ್ ಅಬೌಟ್ ದ ರಿಟರ್ನ್. ಬಟ್ ಇಲ್ಲಿಗೆ ನಾವು ನಿಂತ್ಕೊಳ್ಬಾರ್ದು, ಫರ್ದರ್ ಮೂವ್ ಆಗ್ತಾ ಹೋಗೋಣ. ರಿಸ್ಕ್ ಪ್ಯಾರಾಮೀಟರ್ಸ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ನಾವು ಶಾರ್ಪ್ ರೇಷಿಯೋ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ 20% ಫಂಡ್ ರಿಟರ್ನ್ ಕೊಟ್ಟಿದೆ, ಆ ಅಮೌಂಟನ್ನು ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು FD ಇನ್ವೆಸ್ಟ್ ಮಾಡಿದ್ರೆ 6-7% ಬಂದ್ಬಿಡೋದ ರಿಸ್ಕ್ ಫ್ರೀ ರಿಟರ್ನ್. ಸೊ 20 - 6 ಮಾಡಿದ್ರೆ ರಿಸ್ಕ್ ಫ್ರೀ ರಿಟರ್ನ್ ಮಾಡಿದ್ರೆ 14 ಉಳಿತು. 14% ಅಡಿಷನಲ್ ರಿಟರ್ನ್ FDಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಆ ನಂಬರ್ಗೆ ಡಿವೈಡೆಡ್ ಬೈ ಎಷ್ಟು ಏರುಪೇರಿನ ಗತಿಗಳು. ಫಾರ್ ಎಕ್ಸಾಂಪಲ್ 14% ಏರುಪೇರಿನ ಗತಿಗಳನ್ನು 80% ಏರುಪೇರಿನ ಗತಿಗಳ ಮೂಲಕ ಕೊಡಬಾರ್ದು ನಮಗೆ ಅದು. ಸೊ ಆ ಒಂದು ನಂಬರ್ನ ಇದು ನಮಗೆ ತೋರಿಸ್ಕೊಡುತ್ತೆ. ಹೈಯರ್ ಶಾರ್ಪ್ ರೇಷಿಯೋ ಇಸ್ ಬೆಟರ್ ಅಂತ ಹೇಳ್ಬೋದು. ಶಾರ್ಪ್ ರೇಷಿಯೋ 0.75 ಇದೆ, ಅಂದರೆ ನಿಯರ್ಲಿ 75% ಹತ್ತತ್ರ ಒಂದಕ್ಕೆ ಕಂಪೇರ್ ಮಾಡಿ ರಿಸ್ಕ್ ಟು ರಿವಾರ್ಡ್. ₹1 ನೀವು ರಿಸ್ಕ್ ತೊಗೊಂಡಿದ್ದೀರಾ ಅಂದರೆ 75 ಪೈಸಾದಷ್ಟು ರಿವಾರ್ಡ್ ಕೊಡ್ತಿದೆ. ಮೋಸ್ಟ್ ಮ್ಯೂಚುವಲ್ ಫಂಡ್ಸ್ಗಳು ಅದೇ ರೀತಿ ಇರುತ್ತೆ ಇಕ್ವಿಟಿದು, ಬಿಕಾಸ್ ಲಾಸ್ಟ್ 1 ಇಯರ್ 2 ಇಯರ್ ಅದೇ ರೀತಿ ಸಿಚುವೇಶನ್ಸ್ಗಳಿದೆ. ಬಟ್ ಹೋಗ್ತಾ ಹೋಗ್ತಾ ಇದು ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ವಾಲಿಟಿಲಿಟಿ ಬೇಸಿಸಲ್ಲಿ ನಾವು ನೋಡ್ತಾ ಇರ್ಬೋದು 14% ವಾಲಿಟಿಲಿಟಿ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಇರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಡ್ರಾಡೌನ್ ಅಂತಕ್ಕಂಥದ್ದು ಪೀಕಿಂದ ಎಷ್ಟು ಫಾಲ್ ಕಂಡಿದೆ ಇಲ್ಲಿವರೆಗೂ ಲಾಂಚ್ ಆದಾಗಿಂದ ಅಂದರೆ 18% ಫಾಲನ್ನು ಈ ಮ್ಯೂಚುವಲ್ ಫಂಡ್ ಕಂಡಿದೆ ಇಲ್ಲಿವರೆಗೂ. ಕೆಟಗರಿ ವೈಸ್ ನಾವು ಕಂಪೇರ್ ಮಾಡ್ತೀವಿ ಅಂತ ಅಂದರೆ 3 ವರ್ಷದ ರಿಟರ್ನ್ ಕೆಟಗರಿ ಆವ್ರೇಜ್ ಬಂದು 16.2% ಇದೆ. ಸೊ 100% ಪಿಯರ್ಸ್ ಇದರಲ್ಲಿರ್ತಕ್ಕಂತಹ ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಮ್ಯೂಚುವಲ್ ಫಂಡ್ಸ್ಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಇಯರ್ ವೈಸ್ ಗ್ರೋತಲ್ಲಿ 3 ವರ್ಷದಲ್ಲಿ ಚೆನ್ನಾಗಿ ಗ್ರೋತನ್ನು ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಕಾಣ್ತಾ ಇದೆ. 5 ಇಯರ್ 3 ವರ್ಷದಿಂದನೇ ಬಂದಿರತಕ್ಕಂಥ ಫಂಡ್ ಆಗಿರೋದ್ರಿಂದ 5 ಇಯರ್ ಡೇಟಾ ಇಲ್ಲ ನಮ್ಮ ಹತ್ರ. ರಿಸ್ಕ್ ವಾಲಿಟಿಲಿಟಿ ವೈಸ್ ನೋಡ್ತೀವಿ ಅಂತಂದರೆ 84% ಇವರ ಕಾಂಪಿಟೇಟರ್ಸ್ಗಳನ್ನು ಇವರು ಬೀಟ್ ಮಾಡ್ತಿದ್ದಾರೆ, ಬಿಕಾಸ್ ವಾಲಿಟಿಲಿಟಿ ಈಸ್ 14%. ಸೊ ಇನ್ ದ ಸೆನ್ಸ್ ಕಡಿಮೆ ರಿಸ್ಕಲ್ಲಿ ಜಾಸ್ತಿ ರಿವಾರ್ಡನ್ನು ಕೊಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಇದು ನಮಗೆ ತೋರಿಸ್ಕೊಡುತ್ತೆ. ವರ್ಸ್ಟ್ ಫಾಲ್ ಇಲ್ಲಿವರೆಗೂ 18% ಆಗಿರುತ್ತೆ. ಇದರಲ್ಲೂ ಕೂಡ 84% ಇವರ ಕಾಂಪಿಟೇಟರ್ಸ್ಗಳನ್ನು ಇವರು ಬೀಟ್ ಮಾಡ್ತಿದ್ದಾರೆ, ಬಿಕಾಸ್ ಕೆಟಗರಿ ಆವ್ರೇಜ್ ಬಂದು 24% ಇರುತ್ತೆ ವರ್ಸ್ಟ್ ಫಾಲು, ಬಟ್ ಇವ್ರದ್ದು 18% ಇರುತ್ತೆ. ಸೊ ಇನ್ ರಿಸ್ಕ್ ಇರ್ಬೋದು ಅಥವಾ ರಿವಾರ್ಡ್ ಇರ್ಬೋದು, ಎರಡೂ ಸಿಚುವೇಶನ್ಸ್ಗಳಲ್ಲೂ ಕೂಡ ಕಾಂಪಿಟೇಟರ್ಸ್ಗಳನ್ನ ಬೀಟ್ ಮಾಡ್ತಾ ಇರೋದು ನಾವಿಲ್ಲಿ ಈಸಿಯಾಗಿ ಗಮನಿಸಬಹುದು. ಮೋರಲ್ ಇಸ್ ವೆರಿ ಸಿಂಪಲ್. ಮಲ್ಟಿಪಲ್ ರೀತಿಯಾಗಿ ನಾವು ಇನ್ವೆಸ್ಟ್ ಮಾಡ್ಬೋದು, ಬಟ್ ಎಷ್ಟು ಸಿಂಪ್ಲಿಫೈ ಆಗಿ ನಾವು ಇಟ್ಕೊಳ್ತೀವೋ ಅಷ್ಟೇ ಸಿಂಪ್ಲಿಫೈ ವೇದಲ್ಲಿ ಅಥವಾ ಅಷ್ಟೇ ಸಿಂಪಲ್ ಆಗಿ ನಮ್ಮ ಓವರ್ ಆಲ್ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಗ್ರೋತ್ ಮಾಡ್ಬೋದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ವ್ಯಾಲ್ಯೂ ಬೇಸಿಸಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು, ವ್ಯಾಲ್ಯೂವೇಷನ್ಸ್ಗಳ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಕಂಪನೀಸ್ಗಳಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಗೊತ್ತಿಲ್ಲ, 4-5 ಮ್ಯೂಚುವಲ್ ಫಂಡ್ಸ್ಗಳು ಬೇಡ, ಒಂದೇ ಕಡೆಗೆ ಇನ್ವೆಸ್ಟ್ ಮಾಡ್ತೀನಪ್ಪ, ಸಿಸ್ಟಮೆಟಿಕ್ ವೇದಲ್ಲಿ ರೂಲ್ ಬೇಸ್ಡ್ ವೇದಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದರೆ ಈ ಕೆಟಗರಿ ತುಂಬಾನೇ ಸೂಟಬಲ್ ಆಗುತ್ತೆ. ಆ ರೀತಿಯಾದಂಥ ಇನ್ವೆಸ್ಟರ್ಸ್ಗಳಿಗೆ ಸ್ಟೇಬಲ್ ರಿಟರ್ನ್ನ ವಿತ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ವೇದಲ್ಲಿ ನಮಗೆ ತಂದು ಕೊಡ್ತಕ್ಕಂಥ ಪೊಟೆನ್ಷಿಯಲ್ನ ಹೊಂದಿದೆ. ಏನೇ ಕನ್ಫ್ಯೂಷನ್ಸ್ಗಳು ಅಥವಾ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಹಾಗೆ ನೆಕ್ಸ್ಟ್ ಯಾವ ಕೆಟಗರಿಯನ್ನು ಅಥವಾ ಯಾವ ಮ್ಯೂಚುವಲ್ ಫಂಡನ್ನು ನಾವು ರಿವ್ಯೂ ಮಾಡ್ಬೋದು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇನ್ಡೆಪ್ತ್ ರಿವ್ಯೂ ಇರ್ತಕ್ಕಂಥ ಫರ್ದರ್ ಫಂಡ್ ಅನಾಲಿಸಿಸ್ ವಿಡಿಯೋಸ್ಗಳೇನಿದೆಯೋ ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದೀನೋ ಮತ್ತೆ ಬರ್ತಕ್ಕಂತಹ ಒಂದು ವಿಚಾರಗಳಿರುತ್ತೆ. ಬರ್ತಕ್ಕಂಥ ವಿಡಿಯೋಸ್ಗಳನ್ನ ಮಿಸ್ ಮಾಡ್ಕೊಳ್ಬಾರ್ದು
ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ನ ಎನೇಬಲ್ ಮಾಡಿ. ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ವಾಟ್ಸಪ್ ಚಾನಲ್ ಇದೆ ನಮ್ಮದು ಸಪ್ರೇಟ್ ಆಗಿನೇ, ಅಲ್ಲಿ ನೀವೇನು ಫಾಲೋ ಮಾಡ್ಕೊಳ್ಬೋದು. ಸಪೋಸ್ ನೀವೇನು ಫಾಲೋ ಮಾಡ್ತಿಲ್ಲ ಅಂತಂದರೆ ಫ್ರೀ ಅಪ್ಡೇಟ್ಸ್ಗಳೇನಿದೆ ಟೈಮ್ ಆನ್ ಟೈಮ್ ಏನಾದ್ರು ಇಮಿಡಿಯೇಟ್ ಅಪ್ಡೇಟ್ಸ್ಗಳನ್ನ ತಲುಪಿಸಬೇಕು, ಡೈಲಿ ಮಾರ್ಕೆಟ್ ಅಪ್ಡೇಟ್ಸ್ಗಳಿರ್ಬೋದು, ಅಲ್ಲಿ ನಾವು ಕೊಡ್ತಾ ಇರ್ತೀವಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ್ಯಂಡ್ ಕ್ರಿಟಿಕಲಿ ಇಲ್ಲಿವರೆಗೂ ನಾನು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ಬೈ ಸೆಲ್ ರೆಕಮೆಂಡೇಷನ್ಸ್ ಅಂತ ದಯವಿಟ್ಟು ಕನ್ಸಿಡರ್ ಮಾಡೋಕೆ ಹೋಗ್ಬಿಡಿ. ರಿಸ್ಕ್ ಇದ್ದೇ ಇರುತ್ತೆ, ಯಾವುದರಲ್ಲೂ ಕೂಡ ರಿಸ್ಕ್ ಇಲ್ಲ ಅಂತಕ್ಕಂಥ ವಿಚಾರ ಎಲ್ಲ. ರಿಸ್ಕನ್ನು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಹಾಗೆ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಇರ್ತಾರೆ, ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ಳೋದು ಸೂಕ್ತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೀತಾ ಇದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ, ರಿಸ್ಕನ್ನು ಕಡಿಮೆ ಇಟ್ಕೊಂಡು ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.